ಇಷ್ಟು ದಿನ ನಾವು ಸ್ಟುಡಿಯೋಲಿ ಕೂತ್ಕೊಂಡು ಯಾವ ಪೂಜೆನ ಯಾವ್ದ್ಯಾವ ಕಾರಣಕ್ಕೆ ಮಾಡ್ತೀವಿ, ತಂತ್ರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಪಂಚಾಸ್ತ್ರ ಪೂಜೆ ಇವತ್ತು ಇಲ್ಲಿ ಆಗ್ತಾ ಇದೆ. ಪಂಚ ಅಸ್ತ್ರ ಉಚ್ಚಾಟನ ಪೂಜಾ ಅಂತ ಹೇಳ್ತೀವಿ. ಇದನ್ನ ಪ್ರೇತಗಳಿಗೋಸ್ಕರ ಉಪಯೋಗಿಸ್ತೀವಿ. ಬಹಳ ಚೆನ್ನಾಗಿರುವಂತಹ ವ್ಯಕ್ತಿಗಳವರು ಬರ್ತಾ ಬರ್ತಾ ಬಹಳ ವೀಕ್ ಆಗ್ತಾ ಹೋಗ್ತಾರೆ ಮತ್ತು ಅವ್ರ ಮನೇಲಿ ನೆಮ್ಮದಿ ಇರೋಲ್ಲ. ಫಸ್ಟ್ ಆಫ್ ಆಲ್ 5 ಅಸ್ತ್ರಗಳಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡುವಂಥದ್ದು. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇದೊಂದು ಸ್ಪೆಷಲ್ ಆದಂತಹ ಎಪಿಸೋಡ್. ಏನಕ್ಕೆ ಅಂತಂದರೆ ಇಷ್ಟು ದಿನ ನಾವು ಸ್ಟುಡಿಯೋಲಿ ಕೂತ್ಕೊಂಡು ಯಾವ ಪೂಜೆನ ಯಾವ್ದ್ಯಾವ ಕಾರಣಕ್ಕೆ ಮಾಡ್ತೀವಿ, ಅದರ ಒಂದು ಪ್ರಯೋಗ ಹೇಗಿರುತ್ತೆ, ಅದರ ಪ್ರಯೋಜನಗಳು ಹೇಗಿರುತ್ತೆ, ಮತ್ತು ಜನಕ್ಕೆ ಯಾವ್ಯಾವ ಕಷ್ಟಗಳು ಬರುತ್ತೆ, ಅದಕ್ಕೆ ಸೂಕ್ತವಾದಂತಹ ತಂತ್ರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಅಂಥದ್ದೇ ಒಂದು ಮಹತ್ತರವಾದ ಒಂದು ಅರ್ಥಪೂರ್ಣವಾದ ಒಂದು ತಂತ್ರಶಾಸ್ತ್ರಕ್ಕೆ ಅನುಗುಣವಾದ ಒಂದು ತಂತ್ರ ಪೂಜೆಯನ್ನು, ಉಚ್ಚಾಟನೆ ಪೂಜೆ ಅಂದರೆ ಪಂಚಾಸ್ತ್ರ ಪೂಜೆ ಇವತ್ತು ಇಲ್ಲಿ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ ಗುರುಗಳೇ, ಇವತ್ತು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಯಾವ ಒಂದು ಪ್ರಯೋಗ ಆಗ್ತಿದೆ, ಯಾವ ಕಾರಣಕ್ಕೆ? ನೋಡಿ, ನಾವು ಮುಂಚೆ ಎಲ್ಲನೂ ಕೂಡ ಹೇಳಿದ್ದೀವಿ ಷಟ್ಕರ್ಮ ಪ್ರಯೋಗಗಳು ಅಂತ ಹೇಳಿ. ತಂತ್ರಶಾಸ್ತ್ರದಲ್ಲಿ ಅದರಲ್ಲೂ ಕೂಡ ಅಥರ್ವಣದಲ್ಲಿ ಬಹಳ ವಿಶೇಷವಾಗಿ ಸ್ತಂಭನ, ಮಾರಣ, ಉಚ್ಚಾಟನ, ವಶೀಕರಣ, ವಿದ್ವೇಷಣ, ಮೋಹನ ಅನ್ನುವಂತಹ ಷಟ್ಕರ್ಮ ಪ್ರಯೋಗಗಳು ಬರ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಉಚ್ಚಾಟನ ಪ್ರಯೋಗಗಳು ಅಂತ ಹೇಳ್ತೀವಿ ನಾವು. ಉಚ್ಚಾಟನೆಯಲ್ಲಿ ಅನೇಕವಾದಂಥ ರೀತಿ ಉಚ್ಚಾಟನೆ ಪ್ರಯೋಗಗಳು ಮಾಡುವುದು ತಂತ್ರಶಾಸ್ತ್ರದಲ್ಲಿ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಇವತ್ತು ಆಗಿರುವಂಥ ಪ್ರಯೋಗ, ಅದರಲ್ಲೂ ಪಂಚ ಅಸ್ತ್ರ ಉಚ್ಚಾಟನೆ ಪೂಜಾ ಅಂತ ಹೇಳ್ತೀವಿ. ಪಂಚಾಸ್ತ್ರ ಉಚ್ಚಾಟನೆ ಪೂಜೆ ಬಹಳ ವಿಶೇಷವಾಗಿರುವಂಥದ್ದು. ಇದನ್ನು ಪ್ರೇತಗಳಿಗೋಸ್ಕರ ಉಪಯೋಗಿಸ್ತೀವಿ. ಇದನ್ನು ಕೆಲವೊಂದು ಶಕ್ತಿಗಳನ್ನು ಉಚ್ಚಾಟನೆ ಮಾಡೋದಕ್ಕೋಸ್ಕರ ಈ ಮಾಟ, ಮಂತ್ರ, ಅಭಿಚಾರ ಪ್ರಯೋಗ, ಕೃತಿಮಾ ಪ್ರಯೋಗ, ಎಂಥ ದುಷ್ಟಶಕ್ತಿಗಳಿದ್ದರೂ ಕೂಡ ಇಂತಹ ಪ್ರಯೋಗಗಳ ಮೂಲಕ ಪೂರ್ಣವಾಗಿ ನಿವಾರಣೆ ಆಗುವಂಥ ಪ್ರಯೋಗ ತಂತ್ರಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿರುವಂಥ ಪೂಜೆ ಇದು. ಪಂಚಾಸ್ತ್ರ ಪೂಜೆ ಅಂದರೆ ಅರ್ಥ ಏನಿದ್ರದ್ದು, ಯಾವ ಕಾರಣಕ್ಕೂ ಇದನ್ನು? ನೋಡಿ, ಇದನ್ನು ಪಂಚಾಸ್ತ್ರ ಅಂತ ಹೇಳ್ತೀವಿ. 5 ಅಸ್ತ್ರಗಳಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡುವಂಥದ್ದು, ನಿವಾರಣೆ ಮಾಡುವಂಥದ್ದು. ಅವರಲ್ಲಿದ್ದಂತಹ ಪ್ರಯೋಗಾದಿಗಳು, ಅವರಲ್ಲಿದ್ದಂತಹ ಕೆಲವೊಂದು ದುಷ್ಟಶಕ್ತಿಗಳು ನಿವಾರಣೆ ಮಾಡುವಂಥ ಪ್ರಯೋಗ. ಪಂಚಾಸ್ತ್ರ ಅಂತ ಹೇಳಿದರೆ ಒಂದು ಅಘೋರಾಸ್ತ್ರ ಬರ್ತದೆ, ಸುದರ್ಶನಾಸ್ತ್ರ, ಪಾಶುಪತಾಸ್ತ್ರ ಮತ್ತು ನಾಗಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ಇಷ್ಟೂ ಕೂಡ ಈ ಪಂಚಾಸ್ತ್ರದಲ್ಲಿ ಬರುವಂತಹ ಪ್ರಯೋಗಗಳು. ಈ 5 ಮಂತ್ರ ಉಚ್ಚಾರಣೆಗಳಿಂದ, ಮಂತ್ರಶಕ್ತಿಗಳಿಂದ ಮತ್ತು ಈ ನಾವು ಮಾಡಿರುವಂಥ ಈ ಹೋಮಗಳಿಂದ ಪೂರ್ಣವಾಗಿ ಪೂರ್ಣಾಹುತಿ ಕೊಟ್ಟು ಈ ಪೂಜೆ ಮಾಡಿದ್ದೇ ಆಯಿತು. ಯಾರಿಗೆ ಇಂತಹ ಕಷ್ಟ ಕಾರ್ಪಣ್ಯಗಳಿರುತ್ತೆ, ಯಾರಿಗಿಂತಹ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ, ಯಾರು ಈ ಪ್ರೇತ ಬಾಧೆಗಳಿಂದ ಒಳಗಾಗ್ತಾ ಇರ್ತಾರೆ, ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇರ್ತಾರೆ, ಯಾರ್ಯಾರಿಗೆ ಮನೆಯಲ್ಲಿ ತೊಂದರೆ ತಾಪತ್ರಗಳು ಅನುಭವಿಸ್ತಾ ಇರ್ತಾರೆ, ಅಂಥದ್ದೆಲ್ಲರಿಗೂ ಕೂಡ ಇಂತಹ ತಂತ್ರಶಾಸ್ತ್ರದಲ್ಲಿ, ಅದರಲ್ಲೂ ಕೂಡ ನಿಖರವಾಗಿ ತಿಳಿದಂತಹ ತಂತ್ರಶಾಸ್ತ್ರಗಳಲ್ಲಿ ಇಂತಹ ನಿಜವಾದಂಥ ತಾಂತ್ರಿಕರಿಂದ ಇಂತಹ ಪ್ರಯೋಗಗಳನ್ನು ಮಾಡಿದಾಗ ಪೂರ್ಣವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗುವಂಥ ಹಂತ ಬರುತ್ತೆ. ಇಂತಹ ನಿಜವಾದಂಥ ತಾಂತ್ರಿಕರಿಂದ, ತಿಳಿದಿರುವಂಥ ತಾಂತ್ರಿಕರಿಂದ, ಕಲಿತಿರುವಂತಹ ತಾಂತ್ರಿಕರಿಂದ ಇಂತಹ ಪ್ರಯೋಗಾರ್ಥಿಗಳನ್ನು ಅವರ ಕ್ಷೇತ್ರದಲ್ಲಿ ಹೋಗಿ ಮಾಡಿದಾಗ, ಸ್ವಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಅಮ್ಮನವರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಾಗಿರ್ಬೋದು, ಅಂತಹ ಕ್ಷೇತ್ರಗಳಲ್ಲಿ ಹೋಗಿ ಮಾಡಿದಾಗ ಇಂತಹ ಪೂಜೆಗಳಿಗೆ ಸಂಪೂರ್ಣವಾದಂಥ ಫಲಗಳು ನಿಮಗೆ ಸಿಗ್ತಾ ಹೋಗ್ತದೆ. ಮುಖ್ಯವಾಗಿ ಇವಾಗ ಪ್ರೇತ ಬಾಧೆ ಅಂತ ಅಂದರೆ ಎಲ್ಲ ತರಹದ ಪ್ರೇತ ಬಾಧೆಗೂ ಈ ಪಂಚಾಸ್ತ್ರ ಪ್ರಯೋಗನ ಮಾಡ್ಬೋದಾ ಅಥವಾ ಹೀಗೆ? ಇಲ್ಲ, ಎಲ್ಲ ರೀತಿಯಾದಂಥ ಪ್ರೇತ ಬಾಧೆಗಳಿಗೂ ಆಗಲ್ಲ.
ಕೆಲವೊಂದು ರೀತಿಯಾದಂಥ ಪ್ರೇತಗಳಿಗೆ ಈಗ ಗಾಳಿ ಶಾಖ ಅಂತ ಕೇಳಿರ್ತೀರಿ, ಕೆಲವೊಂದು ಪ್ರಯೋಗಾದಿಗಳ ಮೂಲಕ ಪ್ರೇತಗಳನ್ನು ಮಾಡಿರ್ತಾರೆ. ಅಂತಹ ಪ್ರಯೋಗಗಳು ಯಾರಿಗಾದರೂ ಆಗ್ತಾ ಇದ್ದರೆ, ಈಗ ಪ್ರೇತ ಪ್ರಯೋಗಗಳಾಗಿರಬಹುದು, ಬೇತಾಳ ಪ್ರಯೋಗ ಆಗಿರಬಹುದು, ಇಂತಹ ಪ್ರಯೋಗಗಳು ಯಾರಿಗಾದರೂ ಇಂತಹ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ, ಇಂತಹ ಪ್ರಯೋಗಾದಿಗಳು ಒಳಗಾಗಿದ್ದರೆ ಆರೋಗ್ಯದಲ್ಲಿ ಬಹಳ ನಾಶ ಆಗ್ತಾ ಇರ್ತಾರೆ. ಬಹಳ ಚೆನ್ನಾಗಿರುವಂತಹ ವ್ಯಕ್ತಿಗಳವರು ಬರ್ತಾ ಬರ್ತಾ ಬಹಳ ವೀಕ್ ಆಗ್ತಾ ಹೋಗ್ತಾರೆ. ಮತ್ತು ಅವ್ರ ಮನೇಲಿ ನೆಮ್ಮದಿ ಇರೋಲ್ಲ. ಫಸ್ಟ್ ಆಫ್ ಆಲು ಬರೀ ಪ್ರತಿದಿನವೂ ಕೂಡ ಕಿರಿಕಿರಿ, ಜಗಳ, ಮನಸ್ತಾಪ, ಬರೀ ಹಣ ವ್ಯರ್ಥ, ಮನೆಯಲ್ಲಿ ದೀನ ದಟ್ಟ ದರಿದ್ರದ ವಾತಾವರಣ ಅನ್ನುವಂಥ ಸೃಷ್ಟಿ ಆಗ್ತಾ ಹೋಗ್ತದೆ. ಅಂತಹ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ಇಂತಹ ಪ್ರಯೋಗಗಳಿಗೆ ಬಹಳ ಒಳ್ಳೆಯದು. ಗುರುಗಳೇ, ಈಗ ಇಲ್ಲಿ ಹಲವಾರು ನಾವು ಮಂಡಲಗಳನ್ನ ಮತ್ತು ಅಸ್ತ್ರಗಳನ್ನ ಬರ್ದಿದ್ದೀವಿ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು? ಪ್ರಥಮವಾಗಿ ಗಣಪತಿಯನ್ನು ತಂತ್ರಶಾಸ್ತ್ರದಿಂದ ಹಿಡಿದು ಅಗ್ರಗಣ್ಯ ಆದಿಪೂಜಿತ ಅಂತ ಹೇಳ್ತೀವಿ. ಪ್ರಥಮವಾಗಿ ಗಣಪತಿಯನ್ನು ಆವಾಹನೆ ಮಾಡಿ ಗಣಪತಿಗೆ ಪೂರ್ಣವಾಗಿ ಶಾಂತಿ ಮಾಡಿ ಅವನ ಒಂದು ಅಪ್ಪಣೆ ತಗೊಂಡಾದ ಮೇಲೆ ಎರಡನೇದಾಗಿ ನೋಡುವಂಥದ್ದು ನಾವು ಶ್ರೀ ಸುದರ್ಶನ ಮಂಡಲವನ್ನು ಸಂಪೂರ್ಣವಾಗಿ ಈ ತಂತ್ರಶಾಸ್ತ್ರದಲ್ಲಿ ತಂತ್ರಗಳ ಮೂಲಕ ಯಂತ್ರ, ಮಂತ್ರ ಮತ್ತು ತಂತ್ರ ಈ 3 ಪದ್ಧತಿಗಳ ಮೂಲಕ ಈ ಕ್ರಿಯೆ ಅನ್ನುವಂಥದ್ದು ಆಗ್ತದೆ. ಈ ಪ್ರಯೋಗ ಅನ್ನುವಂಥದ್ದು ಒಂದು ಯಂತ್ರದಿಂದ, ಇನ್ನೊಂದು ತಂತ್ರದಿಂದ, ಇನ್ನೊಂದು ಮಂತ್ರದಿಂದ, ಈ 3 ಕ್ರಿಯೆಗಳಲ್ಲಿ ನಡೆಯುವಂಥದ್ದು. ಪ್ರಥಮ ಗಣಪತಿಗೆ ಆವಾಹನೆ ಪೂಜೆ ಆಗುತ್ತೆ, ಎರಡನೇದು ಶ್ರೀ ಸುದರ್ಶನ ಆವಾಹನೆ ಪೂಜೆ ಆಗ್ತದೆ, ಮೂರನೇದು ಅಮ್ಮನವರ ಆವಾಹನೆ ಪೂಜೆಗಳಾಗ್ತದೆ, ನಮ್ಮ ಇಷ್ಟಾರ್ಥ ದೈವ ತಾಯಿ ಆದಿಶಕ್ತಿ ಆವಾಹನೆ ಆಗ್ತದೆ. ಆವಾಹನೆ ಆದ ನಂತರ ಬರುವಂಥದ್ದು ವಾಮದೇವ ಅಂತ ಹೇಳ್ತೀವಿ. ಬಹಳ ವಿಶೇಷವಾಗಿ ಪಂಚರುದ್ರರು ಅಂತ ಹೇಳ್ತೀವಿ ನಾವು ಶಿವನಿಗೆ. ಪಂಚರುದ್ರರಲ್ಲಿ ಬರುವಂಥದ್ದು ಆವಾಹನೆಗಳನ್ನು ಮಾಡ್ತೀವಿ. ಈ ಒಂದು ಉಚ್ಚಾಟನೆ ಪ್ರಯೋಗದ ಮೂಲಕ ಆವಾಹನೆ ಮಾಡುವಂಥದ್ದು ಪಂಚರುದ್ರ ಯಾರು ಅಂತ ಹೇಳಿದರೆ ಸದ್ಯೋಜಾತಃ, ವಾಮದೇವ ರುದ್ರ, ಅಘೋರ ರುದ್ರ, ತತ್ಪುರುಷ ರುದ್ರ ಮತ್ತು ಈಶಾನ ರುದ್ರ ಅಂತ ಹೇಳ್ತೀವಿ. ಈ ರುದ್ರರಿಗೆ ಆವಾಹನೆಗಳನ್ನು ಮಾಡಿ ಮತ್ತು ಯಾರಿಗೆ ಇಂತಹ ಪ್ರಯೋಗಗಳು ಒಳಗಾಗಿರ್ತಾರೆ ಇಂಥವರಿಗೆ ಮಂಡಲದಲ್ಲಿ ಕೂರಿಸಿ ಮತ್ತು ಅಂಥವರಿಗೆ ಪೂರ್ಣವಾಗಿ ಉಚ್ಚಾಟನೆ ಕ್ರಿಯೆಗಳನ್ನುವಂಥದ್ದು ಆಗ್ತದೆ. ಈ ಕ್ರಿಯೆಗಳೆಲ್ಲ ಮಾಡಿದಾದ ಮೇಲೆ ಅವರಿಗೆ ಫಲ ಮತ್ತು ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ದೈವದ ಅನುಗ್ರಹ ಕೊಟ್ಟು ಕಳಿಸುವಂತಹ ವಿಶೇಷವಾಗಿರುವಂಥ ಪ್ರಯೋಗಗಳು ಇದು. ಗುರುಗಳು, ಈ ಒಂದು ಪ್ರಯೋಗ ಆದಮೇಲೆ ಅವರು ಮನೇಲಿ ಏನಾದರೂ ಪೂಜೆಗಳನ್ನ ಕೆಲವೊಂದು ಪದ್ಧತಿಗಳಿದೆ, ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಪದ್ಧತಿಗಳಿದೆ, ಕೆಲವೊಂದು ಕ್ರಿಯೆಗಳಿದೆ. ಅದೆಲ್ಲ ನಿಯಮಾನುಷ್ಠಾನಗಳು ಮಾಡಬೇಕು. ಆ ನಂತರ ಅವರಿಗೆಲ್ಲ ಪೂರ್ಣವಾಗಿ ಕ್ರಿಯೆಗಳು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಒಂದು ಬಾರಿ ಮಾಡುವಂತಹ ಪೂಜೆನ ಅಥವಾ? ಇದು ಒಂದು ಬಾರಿ ಮಾಡುವಂಥ ಪೂಜೆ. ನೋಡಿ, ಇಂತಹ ಕ್ರಿಯೆಗಳು ಒಳಗಾಗಿದ್ದವ್ರಿಗೆ ಇಂತಹ ಕ್ರಿಯೆಗಳು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸುತ್ತಾಡಿರ್ತಾರೆ ಪಾಪ. ಕಂಡ ದೇವ್ರಿಗೂ ಕೈ ಮುಗಿದಿರ್ತಾರೆ, ಕಂಡ ಕಲ್ಲಿಗೂ ಕೈ ಮುಗಿದಿರ್ತಾರೆ. ಅವ್ರು ಹೋಗದಿರುವಂತಹ ದೇವಸ್ಥಾನ ಎಲ್ಲ, ಮಾಡದಿರುವಂತಹ ಹರಕೆ ಇರಲ್ಲ. ಅಂತಹದೆಲ್ಲನೂ ತಿರುಗಾಡಿ ಬಂದು ಎಲ್ಲೂ ಕಮ್ಮಿ ಆಗಿರೋದಿಲ್ಲ ಪಾಪ. ಎಷ್ಟೋ ಹಣ ವ್ಯರ್ಥ ಆಗಿರುತ್ತೆ. ಯಾರ್ಯಾರ ಹತ್ರನೋ ಹೋಗಿರ್ತಾರೆ, ಸಾವಿರ ಅಲ್ಲ ಎಷ್ಟೋ ಲಕ್ಷಗಟ್ಟಲೆ ಪಾಪ ಅವ್ರು ಕಳ್ಕೊಂಡಿರ್ತಾರೆ. ಅವ್ರಿಗೆ ಸರಿಯಾದಂಥ ಮಾರ್ಗ ಸಿಗ್ತಾ ಇರೋದಿಲ್ಲ. ಅವ್ರಿಗೆಲ್ಲ ಏನು ಮಾಡಬೇಕು ಅನ್ನೋಂಥದ್ದು ತಿಳಿತಾ ಇರೋದಿಲ್ಲ. ದಯವಿಟ್ಟು ಒಳ್ಳೆ ತಾಂತ್ರಿಕರ ಹತ್ರ, ತಂತ್ರಿಗಳ ಹತ್ರ ಮತ್ತು ಕಲಿತಿರುವಂಥ ವಿದ್ವಾಂಸರ ಹತ್ರ ಇದನ್ನು ಪ್ರಶ್ನೆಗಳ ಮೂಲಕ ಸಂಪೂರ್ಣವಾಗಿ ನೋಡಿ ಆಯಿತಾ ಇದಕ್ಕೆ ಪರಿಹಾರ ಮಾರ್ಗಗಳನ್ನು ತಿಳ್ಕೋಬೇಕಾಗುತ್ತೆ ತಾವು. ಕೆಲವೊಂದು ಸಮಸ್ಯೆಗಳಿಗೆ ಇದೇ ಪರಿಹಾರ, ಈ ಪೂಜೆನೇ ಪರಿಹಾರ ಅಂತ ಹೇಗೆ ಕಂಡಿಡ್ಕೊಳ್ಳೋದು, ಹೇಗೆ ಕಂಡಿಡ್ಕೊತಾರೆ ಅವರು, ಅಥವಾ ನೀವು ಹೇಗೆ ತಿಳಿಸ್ತೀರಾ, ಅಥವಾ ತಾಂತ್ರಿಕರು ಹೇಗೆ ತಿಳಿಸ್ತಾರೆ? ನೋಡಿ, ಅದಕ್ಕೆ ಅನ್ನುವಂಥದ್ದಕ್ಕೇ ಅಷ್ಟಮಂಗಳ ಪ್ರಶ್ನೆಗಳು ಅಂತ ಬರುತ್ತೆ. ಅಷ್ಟಮಂಗಳದಲ್ಲಿ ದೈವ ಪ್ರಶ್ನೆ, ಕುಟುಂಬ ಪ್ರಶ್ನೆ ಮತ್ತು ವ್ಯಕ್ತಿಗತವಾಗಿರುವಂಥ ಪ್ರಶ್ನೆ, ಆರ್ಥಿಕ ಪ್ರಶ್ನೆಗಳಂತ ಭಾಳಷ್ಟು ವಿಧಾನಗಳಿದೆ. ಇಂತಹ ಪ್ರೇತ ಪ್ರಶ್ನೆಗಳಿಗೂ ಕೂಡ ಅದರಲ್ಲಿ ಉತ್ತರ ಸಿಗ್ತದೆ. ಅಷ್ಟಮಂಗಳ ಆಗಿರ್ಬೋದು, ಅಂಜನಾ ಪ್ರಶ್ನೆ ಆಗಿರ್ಬೋದು, ತಾಂಬೂಲ ಪ್ರಶ್ನೆ ಆಗಿರಬಹುದು ಮತ್ತು ಕೆಲವೊಂದು ಗುಪ್ತ ಪ್ರಶ್ನೆಗಳು ಅಂತ ಬರುತ್ತೆ. ಪಂಚ ಪ್ರಶ್ನೆಗಳಿಗೆ ಗುಪ್ತ ಪ್ರಶ್ನೆನೇ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕಿಂತ ಭಾಳ ಉತ್ತಮ ಅಂತ ಹೇಳಿದ್ರೆ ಅಷ್ಟಮಂಗಳದಲ್ಲಿ ನೋಡಿ ಇದಕ್ಕೆಲ್ಲ ಏನಾಗಬೇಕು, ಯಾವ ರೀತಿಯಲ್ಲಿ ಪದ್ಧತಿಯಲ್ಲಿ ಯಾವ ಕ್ರಮದಲ್ಲಿ ಆಗಬೇಕು, ಯಾವ ತಂತ್ರದಲ್ಲಿ ಉಚ್ಚಾಟನೆ ಆಗಬೇಕು ಅನ್ನುವಂಥದ್ದು ಕ್ರಮೇಣವಾಗಿ ತಿಳಿದಿರುತ್ತೆ. ಅದರ ಮೂಲಕ ಇದನ್ನು ಪರಿಹಾರ ಕ್ರಮಗಳನ್ನು ಮಾಡ್ಕೊಬೇಕಾಗುತ್ತೆ. ನಾವು ಏನೋ ಒಂದು ಮಾಡ್ದೋ ಕ್ರಿಯೆಗಳನ್ನು ಮಾಡೋದು ಅಂತಲ್ಲ. ಅದಕ್ಕೆ ಆದಂಥ ಕೆಲವೊಂದು ಪದ್ಧತಿ, ನಿಯಮ, ಅನುಷ್ಠಾನ ಮತ್ತು ಆವಾಹನೆ ಪೂಜೆ, ಉಚ್ಚಾಟನ ಪ್ರಯೋಗ ಇದೆಲ್ಲ ಕ್ರಮೇಣವಾಗಿ ಮಾಡುವಂಥದ್ದು. ನೋಡಿ, ವೀಕ್ಷಕರಿಗೆ ಬಹಳಷ್ಟು ನಾನು ಎಲ್ಲ ಕೂಡ ಹೇಳಿದ್ದೇನೆ. ಕ್ರಮೇಣವಾಗಿ ಒಂದೊಂದೇ ಪ್ರಯೋಗ, ಈ ಪುಷ್ಟಿ ಪ್ರಯೋಗ ಆಗಿರ್ಬೋದು, ಪಂಚಮುಂಡಾಸನ ಆಗಿರ್ಬೋದು, ಮತ್ತು ಪಂಚಮಕಾರಗಳಾಗಿರ್ಬೋದು ಮತ್ತು ಇಂತಹ ಪ್ರಯೋಗಗಳೆಲ್ಲ ಪೂರ್ಣವಾಗಿ ನಾನು ತಿಳಿಸ್ತಾ ಬಂದಿದ್ದೀನಿ. ಒಂದು
ದಶಮಹಾವಿದ್ಯೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾನು ತಿಳಿಸ್ತಾ ಬಂದಿದ್ದೀನಿ. ನೋಡಿ, ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಮತ್ತು ಈಗಿರುವಂಥ ಆಧುನಿಕ ಪ್ರಪಂಚದಲ್ಲಿ ಆ, ವಿದ್ಯೆ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಹೇಳಿತು ಶಾಸ್ತ್ರ. ಕೆಲವೊಬ್ಬರಿಗೆ ಗೊತ್ತಿದ್ದು ಗೊತ್ತಿರಲ್ಲ, ಒಬ್ಬರಿಗೆ ಸರಿಯಾದಂಥ ಮಾರ್ಗದರ್ಶನ ಇರಲ್ಲ, ಎಲ್ಲೋ ಕೇಳಿರ್ತಾರೆ ಹೇಳಿರ್ತಾರೆ, ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಸರಿಯಾದಂಥ ಮಾರ್ಗ ಮತ್ತು ಸರಿಯಾದಂಥ ಗುರು ಈ ಎರಡೂ ಸಿಕ್ಕಿದಾಗ ಅದಕ್ಕೆ ಹೇಳುವಂಥದ್ದು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಅನುಗ್ರಹ ಅನ್ನುವಂಥದ್ದು ಬಹಳ ಶ್ರೇಷ್ಠ. ಗುರುವಿನ ಅನುಗ್ರಹ ತಗೊಂಡು ನಿಮಗಿಂತಹ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಸಮಸ್ಯೆ ಅಂದರೆ ಪರಿಹಾರ ಇದ್ದೇ ಇರುತ್ತೆ. ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಕಷ್ಟ. ಇಂತಹ ಸಮಸ್ಯೆಗಳು ಒಳಗಾಗಿದ್ದರೆ, ಇಂಥ ಸಮಸ್ಯೆಗಳಿಗೆ ಯಾರ್ಯಾರು ಅನುಭವಿಸ್ತಾ ಇರ್ತಾರೆ, ಇಂತಹ ಕ್ರಿಯೆಗಳು ಯಾರ್ಯಾರು ಒಳಗಾಗಿರ್ತಾರೆ, ಇಂತಹ ಪರಿಸ್ಥಿತಿ ಯಾರಿಗಾಗಿರುತ್ತೆ, ಖಂಡಿತವಾಗಲೂ ಕರೆ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಥವಾ ಹೋಗಿ ಭೇಟಿಯಾಗಿ ಸಮಸ್ಯೆ ಪರಿಹಾರ ಮಾಡಿಕೊಡಿ. ಆಯಿತಾ? ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಗುರುಗಳೇ, ಇವತ್ತು ಉಚ್ಚಾಟನ ಪೂಜೆಯಲ್ಲಿ ಪಂಚ ಅಸ್ತ್ರ ಪೂಜೆಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ಶುಭವಾಗಲಿ.